never on fire. ಸಂಸತ್ ಕಲಾಪದಲ್ಲಿ ನೀಟ್ ಪರೀಕ್ಷಾ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗದ್ದಲ ಆಗಿದೆ. ಇಲ್ಲಿ ನೀಟ್ ಪರೀಕ್ಷೆ ವಿಚಾರದಲ್ಲಿ ದೇಶಾದ್ಯಂತ ಕೋಲಾಹಲ ಎದ್ದಿತ್ತು. ಸಾಕಷ್ಟು ಅಕ್ರಮ ಇಲ್ಲ ಆಗಿದೆ ಅಂತೇಳಿ ಕ್ವೆಶ್ಚನ್ ಪೇಪರ್ ಲೀಕಿಂದ ಹಿಡ್ಕೊಂಡು ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ನಡೆದಿರೋದು, ಯಾರದ್ದೋ ಹೆಸರಲ್ಲಿ ಯಾರದೋ ಎಕ್ಸಾಮ್ ಬರೆದಿರೋದು ಸೇರಿ ಅನೇಕ ರೀತಿಯಲ್ಲಿ ಅಕ್ರಮಗಳು ಇದರಲ್ಲಾಗಿವೆ. ಹಾಗಾಗಿ ಈ ನೀಟ್ ವಿಚಾರದಲ್ಲಿ ಸೂಕ್ತ ತನಿಖೆ ನಡೆದು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒಂದು ವಾದ ಇತ್ತು. ಇದ್ರ ಜೊತೆಗೇನೆ ಮೊದಲ ದಿನಾನೇ ಇದೇ ನೀಟ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋಲಾಹಲ ನಡೆದಿದೆ. ಅಲ್ಲಿ ಹಗರಣ ನಡೆದಂತಹ ಬಿಹಾರದಲ್ಲಿ 180 ಮಾರ್ಕ್ಸನ್ನು ಪಡೆದಂಥ ವಿದ್ಯಾರ್ಥಿ 2250 ಅಭ್ಯರ್ಥಿಗಳು ಶೂನ್ಯ ಅಂಕ ಸಂಪಾದನೆ ಮಾಡಿದ್ದಾರೆ ಸ್ವಾಮಿ ಅಂತ. 9400 ಅಭ್ಯರ್ಥಿಗಳು ಋಣಾತ್ಮಕ ಅಂಕಗಳ ಮೂಲಕ ಕಳಪೆ ಸಾಧನೆ ಮಾಡಿದ್ದಾರೆ ಈ ನೀಟ್ನಲ್ಲಿ. ಜಾರ್ಖಂಡ್ನ ಹಜಾರಿಬಾಗ್ ಕೇಂದ್ರದಲ್ಲಿ ಅತಿ ಹೆಚ್ಚು ಮೈನಸ್ ಮಾರ್ಕ್ಸ್ ಬಂದಿರೋದು ಇಲ್ಲಿಂದಾನೆ. ತಪ್ಪು ಉತ್ತರ ಕೊಟ್ಟರೆ ಮೈನಸ್ ಮಾರ್ಕ್ಸ್ ಇರುತ್ತೆ. ಅಲ್ಲಿ ನೀಟ್ ರಿಸಲ್ಟಲ್ಲಿ 11,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು 0 ತೊಗೊಂಡಿದ್ದಾರೆ ಅಂತ. ಹಗರಣ ನಡೆದಂಥ ಬಿಹಾರದಲ್ಲಿ 180 ಮಾರ್ಕ್ಸನ್ನು ಪಡೆದಿದ್ದಾರೆ ವಿದ್ಯಾರ್ಥಿ. 2250 ಅಭ್ಯರ್ಥಿಗಳು ಶೂನ್ಯ ಅಂಕ ಸಂಪಾದನೆ ಮಾಡಿದ್ದಾರೆ ಅಂಥೇಳಿ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳು ಕೇಳಿ ಬಂದಿದೆ. ವಿಷಯ ಆಚೆ ಬರ್ತಾನೆ ಹೋಗ್ತಾ ಇದೆ, ನಿಂತೇ ಇಲ್ಲ ಈ ಕ್ಷಣಕ್ಕೂ ಕೂಡ. ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀಟ್ ಯುಜಿನಲ್ಲಿ ಪ್ರತಿ ಸರಿಯಾಗಿರ್ತಕ್ಕಂಥ ಉತ್ತರಕ್ಕೆ 4 ಅಂಕ ಸಿಗುತ್ತಪ್ಪ. ಒಂದು ಉತ್ತರ ಕರೆಕ್ಟಾಗಿ ಬರುತ್ತೆ 4 ಅಂಕ ಸಿಗುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕ ಕಡಿಮೆ ಆಗುತ್ತೆ. ಸರಿಯಾಗಿ ಬರೆದ್ರೆ 4 ಅಂಕ, ತಪ್ಪು ಉತ್ತರ ಬರೆದ್ರೆ 1 ಅಂಕ ಕಡಿತ ಆಗುತ್ತೆ. ಅದಕ್ಕೆ ಪ್ರಯತ್ನ ಮಾಡಿದಂಥ ಪ್ರಶ್ನೆಗಳಿಗೆ ಯಾವುದೇ ಅಂಕಗಳನ್ನು ಕೊಡಲ್ಲ. ಏನೋ ಪ್ರಯತ್ನ ಪಟ್ಬಿಟ್ಟಿದ್ದಾರೆ ಅಂತ ಕೊಡೋಕ್ಕೆ ಬರಲ್ಲ ಅಲ್ಲಿ. ಇನ್ನು ಸಿಕಾರ್ ಕೇಂದ್ರಗಳಿಂದ 2000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳಿಗೆ 650 ಅದಕ್ಕಿಂತ ಹೆಚ್ಚಿನ ಅಂಕಗಳು ಸಿಕ್ಕಿದೆ ಅಂಥೇಳಿ 4000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 600 ಅಂಕಗಳನ್ನು ಇದರಲ್ಲಿ ಪಡ್ಕೊಂಡಿದ್ದಾರೆ. ಅಂದರೆ ನೀಟ್ ವಿಚಾರದಲ್ಲಿ ಏನಾಗಿದೆ, ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಹಂತವಾಗಿ ಎಲ್ಲ ಮಾಹಿತಿ ಕೂಡ ಇದೀಗ ಆಚೆ ಬರ್ತಾ ಇದೆ.